ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಗುಳ್ಪಂಗ್ಳ ಅಂದರೆ ಪಡ್ಡು ಅಂತಾರಲ್ವ, ಅದ್ರ ಜೊತೆ ಒಳ್ಳೆ ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗಿ ಪಡ್ಡು ತೊಗೊಂಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನೋಡೋಣ, ಒಂದು ಪಾತ್ರೆ ತೊಗೊಂಡಿನಿ. ಅದಕ್ಕೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ತೊಗೋಬೋದು. ರೇಷನ್ ಅಕ್ಕಿ 3 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ, 3 ಗ್ಲಾಸು ಅಂದರೆ ಟೀ ಕುಡಿಯೋ ಕಾಫಿ ಕುಡಿಯೋ ಲೋಟದಲ್ಲಿ 3 ಗ್ಲಾಸ್ ಅಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಗ್ಲಾಸ್ ಅಷ್ಟು ಉದ್ದಿನಬೇಳೆ, ಇದೇ ರೇಷಿಯೋಲು ಮಾಡಿ ಮಸ್ತಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಏನು ಹಾಕಿದ್ದೀನಿ ಅದೇ ಹಾಕಿ ಮಾಡಿ 1 ಸ್ಪೂನಷ್ಟು 2 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಮೇನ್ ಕಡಲೆಬೇಳೆ ಮುಖ್ಯ ಫ್ರೆಂಡ್ಸ್, ಗರಿಯಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 3 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ ಮತ್ತು 2 ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಈ ರೇಷಿಯೋಲ್ಲಿ ಮಾಡಿ ಮಸ್ತಾಗಿ ಬರ್ತವೆ ಪಡ್ಡು. ನೋಡಿ, ಚೆನ್ನಾಗಿ ತೊಳ್ಕೊಬೇಕು. ಇದು ಅವಲಕ್ಕಿ ತೊಗೊಂಡಿದ್ದೀನಿ, ನಾರ್ಮಲ್ ಅವಲಕ್ಕಿ ಮಾಡ್ತೀವಲ್ವ ಅದು ತೊಗೊಂಡಿದ್ದೀನಿ. ಅದು ರುಬ್ಬುವಾಗ ನೆನೆ ಹಾಕ್ತೀನಿ. ಈಗ ನೋಡಿ, ಚೆನ್ನಾಗಿ ತೊಳ್ಕೊಂಬನ್ನಿ 5ರಿಂದ 6 ಸಲ. ಯಾಕಂದರೆ ರೇಷನ್ ಅಕ್ಕಿ ಉದ್ದಿನಬೇಳೆ ಎಲ್ಲ ತುಂಬ ಧೂಳಾಗಿರುತ್ತೆ. ಕ್ಲೀನಾಗಿ ಸ್ವಚ್ಛವಾಗಿ ಬೆಳ್ಳಗೆ ಬರಬೇಕಲ್ವ ಪಡ್ಡು ಚೆನ್ನಾಗಿ ಬೆಳ್ಳಗೆ ಬರಬೇಕಂದ್ರೆ ಅಕ್ಕಿ ಚೆನ್ನಾಗಿ 4-5 ಸಲ ತೊಳ್ಕೊಬೇಕಾಗತ್ತೆ. ಎಷ್ಟು ಬೇಕಷ್ಟು ನೀರು ಹಾಕಿ ನೆನೆ ಹಾಕ್ಕೊಳ್ಳಿ. ನಾನು ಮರುದಿವಸ ಬೆಳಗ್ಗೆ ಮಾಡಬೇಕಂದ್ರೆ ಬೆಳಗ್ಗೆನೇ, ಈ ಮಾರನೇ ದಿನ ಮೊದಲೇ ಬೆಳಗ್ಗೆ ನಾನು ಒಂದು 10 ಗಂಟೆಗೆ ನೆನೆ ಹಾಕ್ತೀನಿ ಅಕ್ಕಿ ಮತ್ತು ಎಲ್ಲ. ಒಂದು 8ರಿಂದ 10 ಗಂಟೆ ಚೆನ್ನಾಗಿ ನೆನಿಬೇಕು ಪಡ್ಡು. ನೋಡಿ, ಚೆನ್ನಾಗಿ ನೆನೆದ್ರೆ ಏನಾಗುತ್ತೆ, ರುಬ್ಬಕ್ಕೆ ಈಸಿ ಆಗುತ್ತೆ. ಅದು ವಿಡಿಯೋ ಸ್ಕಿಪ್ ಆಗಿದೆ, ಇದು ರಾತ್ರಿ ತೋರಿಸಿದ್ದು. ನೋಡಿ, ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬಿದ್ದೀನಿ. ನೈಸಾಗಿ ರುಬ್ಬಬೇಕು. ಕಲರ್ ನೋಡಿ ಎಷ್ಟು ವೈಟಾಗಿ ಬಂದಿದೆ. ಎಲ್ಲ ಅಕ್ಕಿನೂ ಮತ್ತು ಅವಲಕ್ಕಿನೂ ಸ್ವಲ್ಪ ಹಾಕ್ಕೊಂಡು ನೈಸಾಗಿ ರುಬ್ಬೇಕು. ನೋಡಿ, ಉಳಿದಿರೋ ಅಕ್ಕಿ ನಾನು ರುಬ್ಕೊಂಬರ್ತೀನಿ. ನೋಡಿ, ಈಗ ಎಲ್ಲನೂ ರುಬ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಅಡಲಾಗಿರೋ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನೋಡಿ, ಅವಲಕ್ಕಿನೂ ನೆನೆ ಹಾಕಿ ಅದ್ರ ಜೊತೆನೇ ಹಾಕಿ ರುಬ್ಬಬೇಕು ಫ್ರೆಂಡ್ಸ್. ನೋಡಿ, ಎಷ್ಟು ಮಸ್ತ್ ಕಲರ್ ಬಂದಿದೆ ಅಲ್ವಾ. ಇದೇ ಥರ ಬೆಳ್ಳಗಾಗಬೇಕಂದ್ರೆ ಅಕ್ಕಿ ನೀವು ಉದ್ದಿನಬೇಳೆ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಚೆನ್ನಾಗಿ ಎರಡು ಸಲ ಮಿಕ್ಸಿ ಮಾಡಿದ್ದೀನಲ್ಲ, 2 ಸಲ ಮಿಕ್ಸಿ ಮಾಡೋದು ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ನಮ್ಮ ಮೈಸೂರಲ್ಲಿ ಸ್ವಲ್ಪ ತಂಪು ಜಾಸ್ತಿ, ಉಬ್ಬೋದಿಲ್ಲ. ತುಂಬ ತಂಪು ಗಾಳಿ ಇರುತ್ತಲ್ಲ, ಕಿಟಕಿಯಿಂದೆಲ್ಲ ಗಾಳಿ ಬರ್ತಾ ಇರುತ್ತೆ, ಹಿಟ್ಟು ಚೆನ್ನಾಗಿ ಉಬ್ಬೋದಿಲ್ಲ. ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ, ನಿಮ್ಮ ಕಡೆ ಬಿಸಿಲು ಹತ್ತದ ಬೆಚ್ಚಗಿದ್ರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಹಿಟ್ಟು ಉಬ್ಬಿ ಬರುತ್ತೆ. ಇಲ್ಲಿ ನಮ್ಮಲ್ಲಿ ತಂಪಿರುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇಡ್ತಾಯಿದ್ದೀನಿ. ಒಂದು 8ರಿಂದ 10 ಗಂಟೆ ಚೆನ್ನಾಗಿ ನೆನಿಬೇಕು. ಅದಕ್ಕೆ ನಾನು ರಾತ್ರಿ 9 ಗಂಟೆಗೆ ರುಬ್ಬಿದ್ದೀನಿ, ಬೆಳಗ್ಗೆ 5 ಗಂಟೆಗೆ ತಿಂಡಿ ಮಾಡೋಕ್ಕೆ. ನೋಡಿ, ಚೆನ್ನಾಗಿ ಕಲಿಸ್ಬಿಟ್ಟು ಮೇಲೆ ಭಾರ ಇರೋ ವಸ್ತು ಇಟ್ಬಿಟ್ಟು ಇಡಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನೀವು ಕೈಯಿಂದನೂ ಕಲಿಸ್ಬೋದು, ನಾನು ಸ್ಪೂನಿಂದ ಕಲಿಸಿದ್ದೀನಿ. ನೋಡಿ, ಬೆಳಗ್ಗೆ 5 ಗಂಟೆಗೆ ನೋಡಿ ನಾವು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ. ಇಷ್ಟು ಉಬ್ಬಿದ್ರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಉಬ್ಬಿದ್ರೇನು ಚೆನ್ನಾಗಿರೋದಿಲ್ಲ, ಜಾಸ್ತಿ ಹುಳಿ ಬಂದದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಷ್ಟು ಉಬ್ಬಿದ್ರೆ ಸಾಕು, ಪಡ್ಡು ಮಸ್ತಾಗಿ ಬರ್ತವೆ. ಮೊದಲು ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟಿಂದು. ಈಗ ನೋಡಿ, ಚಟ್ನಿ ಮಾಡ್ಕೊಳ್ಳೋಕ್ಕೆ ಪ್ಯಾನಲ್ಲಿ 1 ಕಪ್ ಅಷ್ಟು ಕಡಲೆ ಬೀಜನ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಚಟ್ನಿನೇ ಮಾಡ್ತಾರೆ. ನೀವು ಪಡ್ಡು ಜೊತೆ ಏನು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಚಟ್ನಿಗಳು. ಈ ಥರ ಚಟ್ನಿ ಮಾಡ್ಕೊತಿದ್ರೆ ಪಡ್ಡು ತುಂಬ ಚೆನ್ನಾಗಿರುತ್ತೆ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಹುರ್ಕೋತಾ ಇದ್ದೀನಿ. ಯಾಕಂದರೆ ಚಟ್ನಿ ಮಾಡೋದಕ್ಕೆ ನಮಗೆ ಡೈರೆಕ್ಟಾಗಿ ಹಸಿಮೆಣಸಿನ್ಕಾಯಿ ಶೇಂಗಾ ಜೊತೆ ರುಬ್ಬಿದ್ರೆ ಟೇಸ್ಟಿಯಾಗಿ ಬರೋದಿಲ್ಲ. ಅದಕ್ಕೆ ನಾವು ಫಸ್ಟಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಚಟ್ನಿಗೆ ಶೇಂಗಾ ಜೊತೆ ರುಬ್ಬಿದ್ರೆ ಏನಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಶೇಂಗಾ ಜೊತೆ ಹಾಕಬೇಕು, ಚೆನ್ನಾಗಿರುತ್ತೆ ಚಟ್ನಿ. ನೋಡಿ, ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಕಡಲೆ ಬೀಜನ ಸಿಪ್ಪೆ ಸುಲಿದು ಒಂದು ಮಿಕ್ಸಿ ಜಾರ್ ಹಾಕ್ಕೊಂಡಿದ್ದೀನಿ. ಈಗ ಹುರ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಅದನ್ನು ಹಾಕೋತಾ ಇದ್ದೀನಿ. ಒಂದು ಚಿಕ್ಕದು ಹುಣಸೆಹಣ್ಣು ನೆನೆ ಹಾಕಿದ್ದೆ, ನೀರು ಸಮೇತ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಚಟ್ನಿಗೆ.
ಜೀರಿಗೆ, ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ಬೇಕು. ಪೂರ್ತಿ ನೈಸಾಗಿ ಮಾಡಬೇಡಿ, ಸ್ವಲ್ಪ ತರಿಯಾಗಿ ಹತ್ತಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ಈ ಥರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಅದೇ ಪ್ಯಾನಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಚಟ್ನಿಗೆ ಎಣ್ಣೆ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಚಟ್ನಿಗೆ. ಕೆಂಪು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅದಕ್ಕೆ ಚಟ್ನಿಗೆ ಮಿಕ್ಸ್ ಮಾಡೋದು. ಈಗ ನೋಡಿ ಬನ್ನಿ, ಕೆಂಪು ಚಟ್ನಿನೂ ಮಾಡಿದ್ದೆ, ಅದು ನಾನು ತೋರಿಸಿಲ್ಲ, ಲೆಂದಿ ಆಗುತ್ತೆ ವಿಡಿಯೋ ಒಂದು. ಇದು ನೋಡಿ ಶೇಂಗಾ ಚಟ್ನಿ, ಇದು ಕೆಂಪು ಚಟ್ನಿ. ಈಗ ಹಿಟ್ಟು ನೋಡಿ ಎಷ್ಟು ಬೇಕು ನಮಗೆ ಲಂಚ್ ಬಾಕ್ಸ್, ಟಿಫಿನ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಅಷ್ಟು ಹಿಟ್ಟು ತಗೊಂಡು ಉಳಿದಿರೋ ಹಿಟ್ಟನ್ನ ಫ್ರಿಜ್ನಲ್ಲಿ ಇಡೋದು. ಮತ್ತು ನೆಕ್ಸ್ಟ್ ಡೇ ಆಗುತ್ತೆ ಅಂತಂದು ಈಗ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು ಫ್ರೆಂಡ್ಸ್. ನೀವು ಇಡ್ಲಿ, ದೋಸೆ, ಪಡ್ಡು ಏನೇ ಮಾಡಿದ್ರೂ ಉಪ್ಪು ಸ್ವಲ್ಪ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡಬೇಕು. ಯಾಕಂದರೆ ಏರ್ ಹೋಗಬೇಕು, ಹಿಟ್ಟಿಲ್ಲ ನೀರು ಏರ್ ಹೋದರೆ ನಮಗೆ ಚೆನ್ನಾಗಿ ತಿಂಡಿ ಚೆನ್ನಾಗಿ ಬರುತ್ತೆ, ಅಂದರೆ ಪಡ್ಡು ಚೆನ್ನಾಗಿ ಬರ್ತವೆ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಗ್ಯಾಸ್ ಮೇಲೆ ನಾನು ಪಡ್ಡು ಮಣೆನ, ಇದು ಕೆಬ್ಬಿಣದು ಐರನ್ ಪಡ್ಡು ಮಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಪಡ್ಡು ಮಣೆಗೆ. ನೋಡಿ, ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆನೂ ಒರೆಸ್ತಾ ಇದ್ದೀನಿ. ಈಗ ನಿಧಾನಕ್ಕೆ ಹಿಟ್ಟು ಹಾಕೋಬೇಕು. ಪೂರ್ತಿ ತುಂಬೋವರೆಗೂ ಹಾಕಬೇಡಿ, ನಿಧಾನಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಪೂರ್ತಿ ಹಾಕಿದ್ರೆ ಉಬ್ಬೋದಿಲ್ಲ ಮತ್ತು ಎಲ್ಲ ಶೇಪೆಲ್ಲ ಕೆಡುತ್ತೆ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಹಿಟ್ಟು. ಮೇಲೆ ಎಲ್ಲದಕ್ಕೂ ಹಿಟ್ಟು ಹಾಕ್ಕೊಂಡು ಮೇಲೆ ಮುಚ್ಚಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹೈ ಇಟ್ಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಮೇಲೆಲ್ಲ ಕಪ್ಪಗಾಗುತ್ತೆ. ಕಲರ್ ಚೇಂಜ್ ಆಗಿಬಿಡೋದು, ಜಾಸ್ತಿ ಗೋಲ್ಡನ್ ಕಲರು ಬಂದಿರಬೇಕು, ಲೈಟ್ ಗೋಲ್ಡನ್ ಕಲರು. ಅಷ್ಟೇ ಬೇಯಿಸ್ಕೊಂಡ್ರೆ ಪಡ್ಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತಾಗಿ ಬಂದವೆ. ಕಲರ್ ಮಾತ್ರ ಹೀಗೆ ಇರಬೇಕು. ಹಿಟ್ಟು ಚೆನ್ನಾಗಿ, ಅಕ್ಕಿನ ಚೆನ್ನಾಗಿ ತೊಳೆದ್ರೆ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದೇವೆ. ಚೆನ್ನಾಗಿ ತೊಳೆದ್ರೆ ಈ ಥರ ಬೆಳ್ಳಗೆ ಒಳ್ಳೆ ಟೇಸ್ಟಿಯಾಗಿರೋ, ಮ್ಯಾಕ್ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿರೋ, ಘಮ ಘಮ ಅಂತಿರ್ತವೆ. ಕಡಲೆಬೇಳೆಯಿಂದ ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಚೆನ್ನಾಗಿ ಅಕ್ಕಿ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆ ಹಾಕಿದ್ರೆ ಮಸ್ತಾಗಿ ಬರ್ತವೆ ನೋಡಿ ಪಡ್ಡು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇನ್ನೂ ಯಾವ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೋಡಿ ಅಷ್ಟು ಮಸ್ತಾಗಿ ಬಂದಿದೆ ಪಡ್ಡು, ಈಸಿಯಾಗಿ ತುಂಬಾ ಚೆನ್ನಾಗಿ ಬರ್ತವೆ. ಮಕ್ಳಿಗೆ ಮಾಡಿಕೊಡಿ, ಬೆಳಿಗ್ಗೆ ಟಿಫನ್ ಬಾಕ್ಸಿಗೆ ಮಾಡಿ, ಲಂಚ್ ಬಾಕ್ಸಿಗೆ ಮಾಡಿ, ಮತ್ತು ಬ್ರೇಕ್ಫಾಸ್ಟಿಗೆ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದರಲ್ಲಿ ತರಕಾರಿ ಹಾಕಿಬಿಟ್ಟು ಮಾಡ್ಬೋದು, ಸೊಪ್ಪು ಹಾಕಿಬಿಟ್ಟು ಮಾಡ್ಬೋದು, ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಪಡ್ಡು. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಸ್ಕ್ರೀನ್ ಮೇಲೆ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಥರ ನಿಮಗೆ ರೆಸಿಪಿಗಳು ನೋಟಿಫಿಕೇಷನ್ ಬರುತ್ತೆ. ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್. ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ನೀವು ಈ ಪಡ್ಡು ಜೊತೆ ಏನು ಮಾಡ್ತೀರಾ ಚಟ್ನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಒಂದು ಸಲ ಮಾಡಿ, ನಿಮ್ಮ ಮನೇಲೆಲ್ಲ ತುಂಬ ಇಷ್ಟಪಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಹೇಗೆ ಮಾಡ್ತೀರಾ ಅಂತ ಅದನ್ನು ತಿಳಿಸಿ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಪಡ್ಡು. ಜಾಸ್ತಿ ಹೈಯಾಗಿ ಇಟ್ಕೋಬೇಡಿ, ಬೇಗ 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 ತಿರೆ ಹಾಕೋಬೇಕು ನಿಧಾನಕ್ಕೆ. ಜಾಸ್ತಿ ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಸೀದೋದಂಗೆ ಆಗುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಮೀಡಿಯಮ್ ಟು ಲೋ ಇಟ್ಟೆ ಈ ಪಡ್ಡುನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ, ತುಂಬಾ ಮಸ್ತಾಗಿ ಬರ್ತವೆ. ಇದೇ ರೇಷಿಯೋಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ಏನು ಕಷ್ಟ ಅಲ್ಲ ಪಡ್ಡು ಮಾಡೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಜೊತೆ. ಗ್ರೀನ್ ಚಟ್ನಿ ಅಂದರೆ ಅದು ಶೇಂಗಾ ಚಟ್ನಿ. ನೋಡಿ, ನಿಮಗೆ ರೆಡ್ ಚಟ್ನಿ ರೆಸಿಪಿ ಬೇಕಂದರೆ ಹೇಳಿ, ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ನೋಡಿ ಪಡ್ಡು ನೋಡಿ ಎಷ್ಟು ಶೇಪ್ ನೋಡಿ ಎಷ್ಟು ಮಸ್ತಾಗಿದೆ. ಇಷ್ಟೇ ಬೇಯಿಸ್ಕೋಬೇಕು, ಇದೇ ಕಲರ್ ಬರಬೇಕು. ನಾ ಹೇಳ್ದಂಗೆ ಇದೇ ರೇಷಿಯೋಲ್ಲಿ ಮಾಡಿ. ಅಕ್ಕಿಗೆ 1 ಕಪ್ ಉದ್ದಿನ ಬೇಳೆ ಹಾಕಿ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದೇವೆ. ಈ ರೇಷಿಯೋಲ್ಲಿ ಮಾಡಿದ್ರೆ ಮಸ್ತಾಗಿರೋ ಪಡ್ಡು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡದೆ ಮುಂದೆ ಹಾಗೆ ಹೋಗಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿಬಿಟ್ಟು ನಿಮ್ಮ ಕಮೆಂಟ್ನ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಈ ಥರ ಒಂದು ಸಲ ರೆಸಿಪಿ ಮಾಡಿ ನಿಮ್ಮ ಫ್ಯಾಮಿಲಿಯವ್ರಿಗೆ ತಿನ್ನಿಸಿ, ಮಕ್ಕಳಿಗೆ ಮಾಡಿ ತಿನ್ನಿಸಿ, ಹೇಗಂತಾರೆ ಅಂತ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.